ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಬೀಳಿಗಿ ನಗರದಲ್ಲಿರುವ ಶ್ರೀ ಸಿದ್ದೇಶ್ವರ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ. ಇದು ಬೀಳಿಗಿ ಕ್ರಾಸು, ಅಂದರೆ ಬಾಗಲಕೋಟೆಯಿಂದ ಬಿಜಾಪುರ ಕಡೆ ಹೋಗಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಹೋದರೆ ನಾವು ಬೀಳಿಗಿ ನಗರವನ್ನು ಹೋಗ್ತೇವೆ. ಅದು ಕನಕದಾಸ ವೃತ್ತ ನೀವು ನೋಡ್ತಾ ಇರೋದು. ಬಾಗಲಕೋಟೆ ಜಿಲ್ಲೆಯ ಬೀಳಿಗಿ ನಗರದಲ್ಲಿ ಈ ದೇವಸ್ಥಾನ ಇರೋದು. ಈ ಬೀಳಿಗಿ ಅನ್ನೋದು ಒಂದು ತಾಲೂಕ್ ಪ್ಲೇಸ್ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ. ಈಗ ನಾವು ಶ್ರೀ ಸಿದ್ದೇಶ್ವರ ದೇವಸ್ಥಾನವನ್ನು ನೋಡೋಣ. ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಈ ಮುಖ್ಯ ದ್ವಾರವನ್ನು ಸಾಮಾನ್ಯ ಶಕ ಅಂದರೆ ಕ್ರಿಸ್ತಿ ಶಕ 695ರಲ್ಲಿ ಕಂಡಾರಾವ್ ತಿಮ್ಮಲಜಿ ಅನ್ನೋರು ನಿರ್ಮಿಸ್ತಾರೆ. ಕಂಡಾರಾವ್ ತಿಮ್ಮಲಜಿ ಅನ್ನೋರು ಕ್ರಿಸ್ತಿ ಶಕ 695ರಲ್ಲಿ ಈ ಮುಖ್ಯ ದ್ವಾರವನ್ನು ನಿರ್ಮಿಸ್ತಾರೆ. ಇದು ಬೀಳಿಗಿ ನಗರದಿಂದ 1 ಕಿಲೋಮೀಟರ್ ಹೊರವಲಯದಲ್ಲಿ ಈ ಸಿದ್ದೇಶ್ವರ ದೇವಸ್ಥಾನ ಇರೋದು. ಇದು ಸಾಮಾನ್ಯವಾಗಿ 2 ಗುಡ್ಡೆಗಳ ಸೇರ್ತಕ್ಕಂಥ ಒಂದು ಸ್ಥಳದಲ್ಲಿ ಈ ದೇವಸ್ಥಾನ ಕಂಡುಬರೋದು. ಇದು ಚಾಲುಕ್ಯ ಮತ್ತು ಹೊಯ್ಸಳ ಶೈಲಿಯನ್ನು ಹೊಂದಿದೆ. ಇದು ದೇವಸ್ಥಾನದ ಒಂದು ಆವರಣ ನೀವು ನೋಡ್ತಾ ಇರೋದು. ಈ ದೇವಸ್ಥಾನವು ಚಾಲುಕ್ಯ ಮತ್ತು ಹೊಯ್ಸಳ ಶೈಲಿಗಳನ್ನು ಹೊಂದಿದೆ. ಮಳೆಗಾಲದಲ್ಲಿ ಇಲ್ಲಿ ತುಂಬ ನೀರು ಹರಿತಾ ಇರುತ್ತೆ. 2 ಗುಡ್ಡಗಳ ಮಧ್ಯದಲ್ಲಿ ನೀರು ಹರಿದು ಬರ್ತಾ ಇರುತ್ತೆ. ಹಾಗೆ ದೇವಸ್ಥಾನದಲ್ಲಿಯೂ ಕೂಡ ಜರಿಗಳು ಹರಿತಾ ಇರುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ದೇವಸ್ಥಾನದ ಹಿಂಭಾಗದಲ್ಲಿ ಪೂರ್ತಿಯಾಗಿ ಗುಡ್ಡ ಇರೋದ್ರಿಂದ ಅದು ಜರೆ ರೂಪದಲ್ಲಿ ಬರ್ತಾ ಇರುತ್ತೆ. 11ನೇ ಶತಮಾನದಲ್ಲಿ ಸೊಂಡಲಿಗಿಯ ಸಿದ್ದರಾಮೇಶ್ವರರ ಜ್ಞಾನ ಸ್ಥಳ ಇದಾಗಿತ್ತು. ಅವರು 2000ಕ್ಕಿಂತ ಹೆಚ್ಚು ವಚನಗಳನ್ನು ಬರೆದಿದ್ದಾರೆ. ಸೊಂಡಲಿಗಿಯ ಸಿದ್ದರಾಮೇಶ್ವರರ ವಚನಗಳ ಅಂಕಿತ ನಾಮ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಕಪಿಲಸಿದ್ಧ ಮಲ್ಲಿಕಾರ್ಜುನ ಅನ್ನೋ ಒಂದು ಅಂಕಿತ ನಾಮವನ್ನು ಇಟ್ಕೊಂಡಿರ್ತಕ್ಕಂಥ ಸೊಂಡಲಿಗಿಯ ಸಿದ್ದರಾಮೇಶ್ವರರು 11ನೇ ಶತಮಾನದ ಪ್ರಮುಖ ವಚನಕಾರರಲ್ಲಿ ಒಬ್ಬರು.
ಬೆಟ್ಟದ ಮೇಲಿರುವ ನಂದಿ ವಿಗ್ರಹ, ಈ ರೀತಿಯಾಗಿರ್ತಕ್ಕಂಥ ಗುಡ್ಡವನ್ನು ನಾವಲ್ಲಿ ನೋಡ್ಬೋದು. ತುಂಬ ಪಡಿಪಡಿಯಾಗಿ ಕಾಣ್ತಾ ಇರುತ್ತೆ. ಸುತ್ತಲೂ ಆ ದೇವಸ್ಥಾನದ ಸುತ್ತಲೂ ಏನಿದೆ ಅಂದರೆ ಈ ರೀತಿಯಾಗಿ ಪಡಿಪಡಿಯಾಗಿರ್ತಕ್ಕಂಥ ಒಂದು ಗುಡ್ಡ ಇದೆ. ಸೊ ಗುಡ್ಡದ ಮೇಲೆ ನಂದಿ ವಿಗ್ರಹವು ಕೂಡ ಇದೆ, ನೀವು ವೀಕ್ಷಣೆ ಮಾಡ್ಬೋದು. ಮಳೆಗಾಲದಲ್ಲಿ ಇಲ್ಲಿ ತುಂಬ ನೀರು ಹರಿತಾ ಇರುತ್ತೆ. ಇದು ದೇವಸ್ಥಾನದ ರಥ. ಇದು ದೇವಸ್ಥಾನದ ಹೊರವಲಯ, ಗುಡ್ಡದಿಂದ ಕೂಡಿದೆ. ಈ ರೀತಿಯಾಗಿರ್ತಕ್ಕಂಥ ಒಂದು ದೃಶ್ಯ ಇದೆ. ಹಾಗೆ ದೇವಸ್ಥಾನದ ಎದುರಿಗೆ ಒಂದು ಬಾವಿ ಅದ, ಇದು ಬಾವಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.